ಕಥೆಯ ಹೆಸರು ಸತ್ಯ ಮತ್ತು ಸುಳ್ಳು. ಒಂದು ಊರಿನಲ್ಲಿ ರಾಮು ಎಂಬ ಬಾಲಕನಿದ್ದ. ಅವನು ಸದಾ ಸುಳ್ಳು ಹೇಳುವ ಅಭ್ಯಾಸದಲ್ಲಿದ್ದ. ಸ್ನೇಹಿತರೊಡನೆ ಆಟವಾಡುತ್ತಿರುವಾಗಲೂ, ಶಾಲೆಯಲ್ಲಿ ಶಿಕ್ಷಕರಿಗೆ ಉತ್ತರಿಸುತ್ತಿರುವಾಗಲೂ, ಮನೆಗೆ ಬಂದು ತಾಯಿಗೆ ಕಥೆ ಹೇಳುವಾಗಲೂ ಅವನು ಯಾವಾಗಲೂ ಸುಳ್ಳು ಹೇಳುತ್ತಲೇ ಇರುತ್ತಿದ್ದ. ತಾಯಿ, ತಂದೆ ಅವನಿಗೆ ಹಲವಾರು ಸಲ ಬೋಧಿಸಿದರು, ಆದರೆ ರಾಮು ಸುಳ್ಳು ಹೇಳುವುದನ್ನು ಬಿಡಲಿಲ್ಲ. ಸುಳ್ಳು ಹೇಳೋದ್ರಿಂದ ಏನಾಗಲ್ಲ ಅನ್ನೋದು ಅವನ ಅಭಿಪ್ರಾಯ. ಒಂದು ದಿನ ರಾಮು ಹೊಲದ ಬಳಿ ಹೋದು ಅಲ್ಲಿ ಮೇಯಿಸುತ್ತಿದ್ದ ಕುರಿಗಳನ್ನು ನೋಡಿದ. ತಕ್ಷಣ ಅವನಿಗೆ ತಮಸೆ ಮಾಡಬೇಕು ಎನಿಸಿ, ಹುಡುಗರೆ, ಹುಲಿಯೂ ಬಂತು ಎಂದು ಕಿರುಚಲಾರಂಭಿಸಿದ. ಊರಿನ ಜನರು ಓಡೋಡಿ ಬಂದು ನೋಡಿದರು. ಆದರೆ ಅಲ್ಲಿ ಹುಲಿಯಿಲ್ಲ. ಅಯ್ಯಯ್ಯೋ, ನಾನು ಕೇವಲ ತಮಾಷೆಗೆ ಹೇಳಿದ್ದೆ ಅಂದ ರಾಮು ನಗುತ್ತಾ. ಜನರು ಕೋಪಗೊಂಡು ಹಿಂದಿರುಗಿದರು. ಮರುದಿನವೂ ರಾಮು ಮತ್ತೆ ಅದೇ ತಮಾಷೆ ಮಾಡುತ್ತಿದ್ದ. ಜನರು ಬಾರಿಗೊಬ್ಬರಂತೆ ಓಡಿ ಬಂದು ಮತ್ತೆ ಮೋಸ ಹೋಗಿದರು. ಇವು 2 ಸಲವೂ ಜನರು ಅವನ ಮಾತು ನಂಬಿ ಬಂದರು. 3ನೇ ದಿನ ನಿಜಕ್ಕೂ ಒಂದು ಹುಲಿ ಬಂದು ಕುರಿಗಳನ್ನೆಲ್ಲ ತಿನ್ನಲು ಪ್ರಾರಂಭಿಸಿತು. ರಾಮು ಬೆದರಿ ಓಡಿ ಕಿರುಚಲಾರಂಭಿಸಿದ. ಹುಲಿಯೂ ಬಂತು, ಸಹಾಯ ಮಾಡಿ. ಆದರೆ ಈ ಸಲ ಯಾರೂ ನಂಬಲಿಲ್ಲ. ಅವನ ಮಾತು ಯಾವತ್ತೂ ಸುಳ್ಳು, ಇದು ತಮಾಷೆಯೇ ಇರಬೇಕು ಎಂದು ಊರಿನವರು ಹೇಳಿಕೊಂಡು ಓಡದೇ ಇದ್ದರು. ಕೊನೆಗೆ ಹುಲಿ ಕೆಲವೊಂದು ಕುರಿಗಳನ್ನು ತಿಂದು ಓಡಿ ಹೋಯಿತು. ರಾಮು ಅಳುತ್ತಾ. ಅವನ ತಂದೆ ಬಂದಾಗ ಆತನು ಎಲ್ಲವನ್ನೂ ವಿವರಿಸಿ, ನಾನು ಸುಳ್ಳು ಹೇಳುವುದನ್ನು ನಿಲ್ಲಿಸುತ್ತೇನೆ, ಅಪ್ಪ ಎಂದು ಅಂಗಲಾಚಿದ. ಅವನ ತಂದೆ ಹೇಳಿದ, ಒಂದು ವೇಳೆ ನಿನ್ನ ಮಾತುಗಳಲ್ಲಿ ಸದಾ ಸತ್ಯವಿದ್ದರೆ ಇಂದು ನಿನ್ನನ್ನು ಎಲ್ಲರೂ ಕಾಪಾಡುತ್ತಿದ್ದರು. ಒಬ್ಬ ವ್ಯಕ್ತಿಯ ನಂಬಿಕೆ ತುಂಬಾ ಮುಖ್ಯವಾದುದು. ನೈತಿಕ ಪಾಠ. ಸತ್ಯವಂತೆ ನಡೆಯುವುದು ಮನುಷ್ಯನ ಅತ್ಯಂತ ದೊಡ್ಡ ಗುಣ. ಸುಳ್ಳು ಹೇಳುವುದರಿಂದ ನಂಬಿಕೆ ಕಳೆದು ಹೋಗುತ್ತದೆ.